ರಾಂಪುರ್ ಅನ್ನುವಂಥ ಊರಲ್ಲಿ ಇದ್ದಂಥ ರೇಖಾ ತುಂಬಾನೇ ಸುಶೀಲ, ಸುಸಂಸ್ಕೃತ ಮತ್ತೆ ಓದೋದ್ರಲ್ಲಿ ತುಂಬಾ ಬುದ್ಧಿವಂತ ಹುಡುಗಿ ಆಗಿದ್ಲು. ರೇಖಾ ಬಡ ರೈತನ ಮಗಳಾಗಿದ್ಲು. ಮನೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಅವಳು ಓದೋದ್ರ ಜೊತೆಗೆ ಮನೆ ಕೆಲಸ ಮಾಡ್ಕೊಂಡು ಕೂಡ ಅಮ್ಮನ್ಗೆ ಸಹಾಯ ಮಾಡ್ತಿದ್ಲು. ಅವಳು ಓದ್ತಾ ಇರುವಾಗ ಅಮ್ಮ ಕೆಲಸ ಮಾಡೋದನ್ನ ನೋಡಿ ಅವಳು ಸಹಾಯ ಮಾಡೋಕೆ ಅಂತ ಬರ್ತಿದ್ಲು. ಆದ್ರೆ ಅಮ್ಮ ಬೇಡ ಅಂತ ಹೇಳ್ತಿದ್ರು. ಅಯ್ಯೋ ಪರವಾಗಿಲ್ಲ ಬಿಡು ಮಗ್ಳೆ, ಹೋಗಿ ನೀನು ಓದ್ಕೊ ಮೊದ್ಲು. ಅಮ್ಮ ನಾನು ಓದಿದ್ ಮುಗ್ದೋಯ್ತು, ತುಂಬಾ ಹೊತ್ತಿಂದ ನೀನೊಬ್ಳೆ ಕೆಲಸ ಮಾಡ್ತಿದ್ಯಾ. ಸರಿ ಹಾಗಿದ್ರೆ ನಿನಗೊಂದ್ ಕೆಲ್ಸ ಮಾಡು, ನೀನು ಓದ್ಕೋ ಮತ್ತೆ ಹೋಗಿ ಬೇಗ ಮಲ್ಕೋ. ನಾಳೆ ಬೆಳಗ್ಗೆ ಕಾಲೇಜ್ಗೆ ಕೂಡ ಹೋಗ್ಬೇಕಲ್ವಾ? ಹಾ ಸರಿ ಅಮ್ಮ. ರೇಖಾ ಹತ್ರದಲ್ಲಿರೋ ಸಿಟಿ ಕಾಲೇಜ್ಗೆ ಹೋಗ್ತಿದ್ಲು. ಅವಳು BSc ಅಗ್ರಿಕಲ್ಚರ್ ಸೆಕೆಂಡ್ ಇಯರ್ ಓದ್ತಾ ಇದ್ಲು. ಎಲ್ಲಾ ಪರೀಕ್ಷೆಲ್ಲೂ ಕೂಡ ಅವಳೇ ಟಾಪರ್ ಆಗಿರ್ತಿದ್ಲು. ಆದ್ರೆ ರೇಣು ಮತ್ತವಳ ಸ್ನೇಹಿತೆ ರೇಖಾ ಕಂಡ್ರೆ ಹೊಟ್ಟೆ ಕಿಚ್ಚಪಡ್ತಿದ್ರು. ಅವ್ರು ಯಾವಾಗ್ಲೂ ರೇಖಾನ ಕಾಡಿಸ್ತಿದ್ರು. ನಿಂಗ್ ಗೊತ್ತಾ, ಇವಳು ಟೀಚರ್ಗೆ ಮಾಟ ಮಂತ್ರ ಮಾಡ್ಸಿದಾಳೆ. ಇಲ್ಲ ಅಂದ್ರೆ ಹೇಗ್ ಅವಳು ಎಲ್ಲಾ ಎಕ್ಸಾಮ್ ಅಲ್ಲೂ ಫಸ್ಟ್ ಬರ್ತಾಳೆ ಹೇಳು? ಹೇಗ್ ಬರ್ತಾಳೆ? ಎಲ್ಲಾ ಎಕ್ಸಾಮ್ ಅಲ್ಲೂ ಫಸ್ಟ್ ಬರ್ತಾಳೆ. ಹಾ ಹೌದು, ನೀನ್ ಸರಿಯಾಗಿ ಹೇಳ್ತಿದ್ಯಾ ರೇಣು. ಈ ಹಳ್ಳಿ ಅವಳನ್ನ ಏನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇವಳು ನಮ್ ಜೀವನನ ಹಾಳ್ ಮಾಡ್ಬಿಡ್ತಾಳೆ. ಈಗ ನಾವ್ ಅವಳ ಜೀವನನ ಹಾಳ್ ಮಾಡ್ಬೇಕು. ನೋಡಕ್ ಚೆನ್ನಾಗಿಲ್ಲ ಏನಿಲ್ಲ, ಕ್ಲಾಸ್ಗೆ ಫಸ್ಟ್ ಬಂದ್ಬಿಡ್ತಾಳಂತೆ. ರೇಣು ದೊಡ್ಡ ಶ್ರೀಮಂತರ ಮಗಳಾಗಿದ್ಲು. ಹಾಗಾಗಿ ಅವಳಿಗೆ ಅವಳ ಬಟ್ಟೆ ಮತ್ತು ಅವಳ ಮುಖದ ಮೇಲೆ ತುಂಬಾನೇ ಗಮನ ಇರ್ತಿತ್ತು. ಬಡ ಹುಡುಗಿ ಆಗಿರುವಂತ ರೇಖಾನ ಅವರು ಯಾವಾಗ್ಲೂ ಟೀಸ್ ಮಾಡೋಕ್ ಶುರು ಮಾಡ್ತಿದ್ರು. ಯಾವಾಗ ಚಳಿಗಾಲ ಬಂತೋ ರಾಂಪುರದಿಂದ ಸಿಟಿಗ್ ಬರ್ತಿದ್ದ ರೇಖಾ ಮನೆಯಿಂದ ಹೊರಡುವಾಗ ಅಮ್ಮ ಹೇಳ್ತಾರೆ, ಅರೇ ರೇಖಾ, ಹೊರಗಡೆ ಎಷ್ಟು ಚಳಿ ಇದೆ. ನೀನ್ ಕಾಲೇಜ್ಗೆ ಹೋಗ್ತಿದ್ಯಲ್ಲ, ಮಫ್ಲರ್ ತಗೊಂಡೋಗು. ಇಲ್ಲ ಅಮ್ಮ, ನಾನು ಹೀಗೆ ಹೋಗ್ತೀನಿ. ಅಯ್ಯೋ ಮಗ್ಳೆ, ಇಷ್ಟೊಂದ್ ಚಳಿ ಇದೆ, ನನ್ ಮಾತ್ ಕೇಳು, ಮಫ್ಲರ್ ತಗೊಂಡ್ ಹೋಗು, ಹೀಗೆ ಹೋಗ್ಬೇಡ. ಆದ್ರೆ ಅಮ್ಮ, ಅದು ತುಂಬಾ ಹಳೇದಾಗಿದೆ. ಆದ್ರೆ ಚಳಿಯಿಂದ ತಡಿಯತ್ತಲ್ವಾ, ನೀನ್ ಹಾಕೊಂಡ್ ಹೋಗು, ನಾನು ಹೇಳ್ತಿದ್ದೀನಲ್ವಾ. ಸರಿ ಅಮ್ಮ. ರೇಖಾ ನಡ್ಕೊಂಡೇ ಊರಲ್ಲಿ ಹೋಗ್ತಾ ಇದ್ಲು. ರೇಖಾ ಮಫ್ಲರ್ ಹಾಕೊಂಡು ಕಾಲೇಜ್ಗೆ ಬಂದ್ಲು. ಆಗ ರೇಣು ಅವಳನ್ನ ನೋಡಿ ತಮಾಷೆ ಮಾಡ್ತಾ ಹೇಳಿದ್ಲು, ಅರೆ ಅಲ್ ನೋಡೆ, ಜರ್ಕಿನ್ ಮತ್ತೆ ಜಾಕೆಟ್ ಜಮಾನ್ದಲ್ಲಿ ಮಫ್ಲರ್ ಹಾಕೊಂಡಿದ್ದಾಳೆ. ಅದು ಹರಿದೋಗಿರೋದು, ಹಳೇದು, ನೋಡು ಅಲ್ಲಿ. ಅಯ್ಯೋ, ಇವಳು ಮಫ್ಲರ್ ಮಾರೋ ತರ ಇದ್ದಾಳೆ. ಅರೆ ಮಫ್ಲರ್ ಮಾರೋಳಲ್ಲ, ಹರಿದೋಗಿರೋ ಮಫ್ಲರ್ ಮಾರೋಳು, ಹರಿದೋಗಿರೋ ಮಫ್ಲರ್ ಮಾರೋಳು. ರೇಖಾ ಅವರಿಬ್ಬರ ಮಾತನ್ನ ಕೇಳಿ ಅವಳಿಗೆ ಅಳು ಬರೋಕ್ ಶುರುವಾಯ್ತು. ಕಾಲೇಜ್ನ ಹಿಂದೆ ಇರೋ ಒಂದು ಕಾಡಿನ ಹತ್ರ ಅವಳು ಬರ್ತಾಳೆ. ಆಗ ಅಲ್ಲಿ ಅವಳ ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ. ಅವಳು ನೋಡ್ತಾಳೆ, ಅಲ್ಲಿ ಅವಳ ಕ್ಲಾಸ್ಮೇಟ್ಸ್ ರಾಕೇಶ್ ಮತ್ತೆ ಜಿತೇಶ್ ಇರ್ತಾರೆ. ರಾಕೇಶ್ ಅವನ ಕೈಯಲ್ಲಿ ಗನ್ ಹಿಡ್ಕೊಂಡು ಎಲ್ಲೋ ಗುರಿ ಇಡ್ತಾ ಇರ್ತಾನೆ. ಅಯ್ಯೋ ಇಲ್ಲೇ ಇರುತ್ತೆ, ನಾನು ಅದನ್ನ ಇಲ್ಲೇ ನೋಡಿದ್ದು. ಅರೆ ಹಾ, ಇಲ್ಲಿ ನೋಡು. ಅಯ್ಯೋ ಸುಮ್ನೆ ಇರೋ, ಗಮನ ಇಡಕ್ ಬಿಡು. ರಾಕೇಶ್ ಮತ್ತೆ ಜಿತೇಶ್ ಒಂದ್ ಮರದ ಮೇಲೆ ಕೂತಿರುವಂತ ಪಕ್ಷಿಗೆ ಗುರಿ ಇಡ್ತಾ ಇದ್ರು. ಅದಕ್ಕೇನೆ ಕಾಲೇಜ್ ಹಿಂದ್ಗಡೆ ಇರುವಂತ ಕಾಡಿಗೆ ಅವರಿಬ್ರು ಗನ್ ಹಿಡ್ಕೊಂಡು ಬಂದಿದ್ರು. ಹಾಗೆ ಅವರು ಬಂದೂಕಲ್ಲಿ ಆ ಪಕ್ಷಿಗೆ ಹೊಡಿತಿರುವಾಗ ಅವ್ರಿಗೆ ಒಂದು ವಿಷಲ್ ಕೇಳಿಸ್ತು. ಅಯ್ಯೋ ಓಡು, ನಿನ್ನೆ ತರ ಗಾರ್ಡ್ ಮತ್ತೆ ಬಂದ್ಬಿಟ್ಟ. ಅಕ್ಕಿನೇನ್ ಮಾಡುದು, ಗುಂಡ್ ಬಿದ್ದಿದೆಯಲ್ಲ ಅದಕ್ಕೆ. ಅದನ್ನ ಆಮೇಲೆ ನೋಡ್ಕೊಳ್ಳೋಣ, ನಡೀಲಿಂದ ಈಗ. ನಿನ್ನೆ ಏನೋ ಬಿಟ್ಟ ಅವನು, ಒಂದ್ ವೇಳೆ ಇವತ್ ನೋಡಿದ್ರೆ ಬಿಡೋದೇ ಇಲ್ಲ, ನಡಿ. ರೇಖಾ ಇದನ್ನೆಲ್ಲ ನೋಡ್ತಾ ಇದ್ಲು. ರಾಕೇಶ್ ಮತ್ತೆ ಜಿತೇಶ್ ಅಲ್ಲಿಂದ ಹೊರಟಾಗ ರೇಖಾ ಆ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಪಕ್ಷಿ ಬಿದ್ದಿರುತ್ತೆ. ಓಹ್, ಎಷ್ಟು ದೊಡ್ಡ ಗಾಯ ಆಗಿದೆ. ನನ್ಗನ್ಸುತ್ತೆ ಗುಂಡು ಪೂರ್ತಿ ಒಳಗ್ ಹೋಗಿದೆ ಅಂತ. ಇಲ್ಲ, ನನಗೇನು ಆಗಿಲ್ಲ. ಈ ಗಾಯ ಆದಷ್ಟು ಬೇಗ ವಾಸಿ ಆಗತ್ತೆ. ರೇಖಾ ಈ ಧ್ವನಿನ ಕೇಳ್ತಿದ್ದ ಹಾಗೇನೆ ಅವಳಿಗೆ ಶಾಕ್ ಆಗುತ್ತೆ. ಅರೆ ಇದ್ ಹೇಗ್ ಸಾಧ್ಯ? ನೀನ್ ಮಾತಾಡ್ತಿದ್ಯಾ ಹೇಗೆ? ಅದಕ್ಕಿಂತ ನಿನಗೆ ಇದನ್ ತಿಳ್ಕೊಂಡು ಆಶ್ಚರ್ಯ ಆಗುತ್ತೆ. ನನಗ್ ಗೊತ್ತು ನೀನು ಬೇಜಾರು ಯಾಕಾಗಿದ್ಯಾ ಅಂತ, ಮತ್ತೆ ಇಲ್ಲಿ ಕೂತ್ಕೊಂಡು ಯಾಕೆ ಅಳ್ತಾ ಇದೀಯಾ ಅಂತ. ಯಾಕೆ ಹೇಳು? ರೇಣು ನಿನಗೆ ಏನೆಲ್ಲ ಮಾಡಿದ್ಲು ಅದು ಸರಿ ಇರ್ಲಿಲ್ಲ. ನನಗೂ ಕೂಡ ಅದೇ ವಿಷಯಕ್ಕೆ ಬೇಜಾರಾಗಿದ್ದು. ನೀನೊಬ್ಳು ಒಳ್ಳೆ ಹುಡುಗಿ, ನೀನು ಇನ್ನೊಬ್ರಿಗೆ ಸಹಾಯ ಮಾಡುವಂತ ಒಳ್ಳೆ ಮನ್ಸಿರೋಳು. ನಿನಗೆ ಹೀಗೆಲ್ಲ ಆಗ್ಲೇಬಾರ್ದು. ನಂಗೆ ತುಂಬಾ ಬೇಜಾರಾಯ್ತು. ಅವ್ರು ನನ್ನ ಮಫ್ಲರ್ ಮಾರೋಳು ಅಂತ ಆಡ್ಕೋತಿದ್ರು. ನಮ್ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೆ ಅವ್ರು ನನ್ನ ಯಾವಾಗ್ಲೂ ತಮಾಷೆ ಮಾಡ್ತಾರೆ. ನಾನು ಹಳ್ಳಿಯಿಂದ ಬರೋಳು, ಅದಕ್ಕೆ ಅವ್ರು ನನ್ನ ಚುಡಾಯಿಸ್ತಾರೆ. ರೇಖಾ, ನೀನ್ ಬೇಜಾರ್ ಮಾಡ್ಕೋಬೇಡ. ಯಾವ ಮಫ್ಲರ್ನ ಹಿಡ್ಕೊಂಡು ಅವ್ರು ನಿನಗೆ ರೇಗಿಸಿದ್ರು, ಈಗ ಅದೇ ಮಫ್ಲರ್ ನಿನ್ನ ಒಳ್ಳೆಯ ಜೊತೆಗಾರ ಆಗುತ್ತೆ. ಅದ್ ಹೇಗೆ?
ಸ್ವಲ್ಪ ನಿನ್ನ ಮಫ್ಲರ್ನ ತೋರಿಸು. ರೇಖಾ ಹಾಗೆ ಅವಳ ಮಫ್ಲರ್ ಅನ್ನ ನೋಡ್ತಾಳೆ. ಅದು ಏಕ್ದಮ್ ಹೊಸದಾಗಿತ್ತು. ಈ ಮಫ್ಲರಿಂದ ನಿನಗೆ ಏನು ಬೇಕು ಕೇಳಿದ್ರು ಅದು ಸಿಗುತ್ತೆ ನಿನಗೆ. ಆದರೆ ಇದನ್ನ ತಪ್ಪಾಗಿ ಬಳಸಕ್ಕೆ ಹೋಗಬೇಡ, ಇಲ್ಲ ಅಂದರೆ ಇದರಿಂದ ನಿನಗೆ ತೊಂದರೆ ಆಗುತ್ತೆ. ಮತ್ತೆ ಇದರಿಂದ ನೀನು ಬೇರೆ ಯಾರಿಗಾದ್ರೂ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಆಗಲೂ ಕೂಡ ಸಮಸ್ಯೆ ಆಗುತ್ತೆ. ನೆನ್ಪಲ್ಲಿಟ್ಕೋ, ಇದನ್ನ ನಿನಗೆ ಮತ್ತೆ ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ ಮಾತ್ರ ಬಳಸ್ಕೋಬೇಕು. ಅಲ್ಲಿ ತನಕ ಇದು ವರ್ಧನವಾಗಿರುತ್ತೆ, ಇಲ್ಲಾಂದ್ರೆ ಇದು ಶಾಪವಾಗಿ ಬದಲಾಗುತ್ತೆ. ಇಷ್ಟನ್ನ ಹೇಳಿ ಪಕ್ಷಿ ಹಾರ್ ಹೋಗುತ್ತೆ. ರೇಖಾಗೆ ವಿಶ್ವಾಸ ಬರ್ಲಿಲ್ಲ, ಅವಳಿಗಿಷ್ಟೆಲ್ಲ ಆಯ್ತಾ ಅಂತ. ಏನು ನನ್ ಕನಸ್ ಕಣ್ಣ? ಆ ಪಕ್ಷಿ ಮಾತಾಡೋಕ್ ಹೇಗ್ ಸಾಧ್ಯ? ಮತ್ತೆ ಹಳೇದಾಗಿದ್ದಂತ ಮಫ್ಲರ್ ಅಚಾನಕ್ ಆಗಿ ಹೊಸ್ದ್ ಹೇಗಾಯ್ತು? ಆ ಪಕ್ಷಿ ಹೇಳಿದ್ದು ನಿಜ ಆಗುತ್ತಾ? ನೋಡ್ತೀನಿ. ಮಫ್ಲರ್, ಆ ಮರದ ಮೇಲಿರೋ ಮಾವಿನ ಹಣ್ಣನ್ನ ನಂಗ್ ತಂದ್ಕೊಡು. ಆಗ ರೇಖಾನ ಕೈಯಲ್ಲಿ ಮಾವಿನ ಹಣ್ಣು ಪ್ರತ್ಯಕ್ಷ ಆಯ್ತು. ಇದೇನೋ ಜಾದು. ಮಫ್ಲರ್, ನನ್ನ ಹಾರಿಸ್ಕೊಂಡು ನಮ್ಮ ಮನೆ ಕರ್ಕೊಂಡು ಹೋಗು. ರೇಖಾ ಇಷ್ಟ ಹೇಳ್ತಿದ್ದ ಹಾಗೇನೆ ಅವಳು ಹಾರೋದಕ್ಕೆ ಶುರುವಾದ್ಲು. ಎಷ್ಟು ಮಜಾ ಬರ್ತಿದೆ. ಇದು ನಿಜವಾಗ್ಲೂ ಜಾದು ಮಫ್ಲರ್ ಆಗಿದೆ. ರೇಖಾ ಮನೆಗ್ ಬಂದು ಅವಳ ಆ ಮಫ್ಲರ್ಗೆ ಹೇಳ್ತಾಳೆ, ಮಫ್ಲರ್, ನಂಗೆ ಬೇಗ ಹೊಸ ಬಟ್ಟೆನ ಕೊಡು. ಇಷ್ಟ ಹೇಳ್ತಿದ್ದ ಹಾಗೇನೆ ಹೊಸ ಹೊಸ ಬಟ್ಟೆಗಳು ರೇಖಾ ಎದುರುಗಡೆ ಬಂದ್ವು. ರೇಖಾಗೆ ತುಂಬಾನೇ ಖುಷಿ ಆಯ್ತು. ವಾ, ಇದು ಜಾದು ಆಗೋಯ್ತು. ಮಫ್ಲರ್, ನನ್ನನ್ನ ಇನ್ನೂ ಸುಂದರವಾಗಿ ಮಾಡು. ಈಗ ಹೇಳ್ತಿದ್ದ ಹಾಗೇನೆ ರೇಖಾಳ ರೂಪ ಬಣ್ಣ ಪೂರ್ತಿ ಬದಲಾಗೋಯ್ತು. ಅವಳು ತುಂಬಾ ಸುಂದರವಾಗಿ ಕಾಣ್ತಿದ್ಲು. ವಾ, ನಾಳೆ ನಾನು ಹೊಸ ಬಟ್ಟೆ ಹಾಕೊಂಡು ಕಾಲೇಜ್ಗೆ ಹೋಗ್ತೀನಿ. ಮಾರನೇ ದಿನ ರೇಖಾ ಅವಳು ಕಾಲೇಜ್ಗೆ ಹೋಗುವಾಗ ಅವಳನ್ನ ನೋಡಿ ಎಲ್ರೂ ಕೂಡ ಗಾಬರಿ ಆಗೋಗ್ತಾರೆ. ರೇಖಾ ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ಲು, ಮತ್ತವಳು ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ಲು. ರೇಣು ಅವಳನ್ನ ನೋಡ್ದಾಗ ಅವಳನ್ನ ಗುರ್ತೇ ಹಿಡಿಲಿಲ್ಲ. ಅರೆ, ಇವಳು ಯಾರು? ಹೊಸ ಅಡ್ಮಿಷನ್ನಾ? ಅಯ್ಯರೇ ಉಚ್ಚಿ, ಇದು ಅವಳೇನೆ, ನಮ್ಮ ದುಶ್ಮನ್ ರೇಖಾ. ನೋಡು ಅವಳೆಷ್ಟು ಬದಲಾಗಿದ್ದಾಳೆ ಅಂತ. ಇದ್ ಹೇಗಾಗೋಕ್ ಸಾಧ್ಯ? ಇದಾಗೋಕ್ ಸಾಧ್ಯನೇ ಇಲ್ಲ. ರಾತ್ರಿನಲ್ಲಿ ಅವಳು ಬದಲಾಗೋಕ್ ಹೇಗ್ ಸಾಧ್ಯ? ನಾವಿದ್ರ ಬಗ್ಗೆ ತಿಳ್ಕೊಂಡ್ಲೇಬೇಕು. ನೀನ್ ಹೋಗು ರೀಮಾ, ಹೋಗಿ ತಿಳ್ಕೊಂಡ್ ಬಾ. ಈ ಹಳ್ಳಿ ಹುಡ್ಗಿ ಸಿಟಿ ಹುಡ್ಗಿ ಹಾಗೆ ಹೇಗ್ ಬದ್ಲಾದ್ಲು, ಹೋಗ್ ತಿಳ್ಕೊಂಬಾ. ಕಾಲೇಜ್ ಮುಗಿಸ್ಕೊಂಡು ರೇಖಾ ಕಾಲೇಜ್ ಹೊರಗಡೆ ಬಂದಾಗ ರೀಮಾ ಅವಳನ್ನ ಫಾಲೋ ಮಾಡ್ತಾ ಇದ್ಲು. ರೇಖಾ ಸಿಟಿಯಿಂದ ಹೊರಗಡೆ ಬಂದಾಗ ರೀಮಾ ಅವಳನ್ನ ಒಂದ್ ಗೋಡೆ ಹಿಂದೆ ನಿಂತು ನೋಡ್ತಿರ್ತಾಳೆ. ಈ ರೇಖಾ ಬಣ್ಣ ರೂಪ ಅದ್ ಹೇಗ್ ಬದ್ಲಾಯ್ತು? ಇದಾಗಕ್ ಹೇಗ್ ಸಾಧ್ಯ? ನಾನೀಗ ಸಿಟಿಯಿಂದ ಹೊರಗ್ ಬಂದಿದ್ದೀನಿ, ನಾನೀಗ ಮಫ್ಲರ್ನ ಯೂಸ್ ಮಾಡ್ಬೋದು. ರೇಖಾ ಮಫ್ಲರನ್ನ ಕೈಯಲ್ಲಿ ಹಿಡ್ಕೊಂಡು ಏನೋ ಹೇಳಕ್ ಶುರು ಮಾಡ್ತಾಳೆ. ಆಗ ರೇಖಾ ಮೇಲೆ ಹಾರೋಕ್ ಶುರು ಮಾಡಿದ್ಲು. ಅಯ್ಯೋ ದೇವ್ರೇ, ನಾನ್ ಏನ್ ನೋಡ್ತಾ ಇದ್ದೀನಿ? ರೇಖಾ ಹಾರೋದಕ್ ಹೇಗ್ ಸಾಧ್ಯ? ಮಫ್ಲರ್ ಬಗ್ಗೆ ಹೇಳಿದ ಮಾತನ್ನ ಕೇಳಿ ರೇಣುಗೆ ನಂಬಿಕೆನೆ ಬರ್ಲಿಲ್ಲ. ಏನು ಇದೆಲ್ಲ ಆ ಮಫ್ಲರ್ ಇಂದ ಆಗ್ತಿರೋದಾ? ನಾವು ಯಾವ ಮಫ್ಲರ್ನ ತಮಾಷೆ ಮಾಡ್ತಿದ್ವೋ ಅದು ಜಾದು ಮಫ್ಲರ್ ಆಯ್ತಾ? ನನ್ಗೆ ಆ ಮಫ್ಲರ್ ಬೇಕು ರೀಮಾ, ನನ್ಗೆ ಆ ಮಫ್ಲರ್ ಬೇಕು. ಏನಾದ್ರೂ ಮಾಡಿ ಆ ಮಫ್ಲರ್ನ ನಾವು ತಗೋಬೇಕು. ಮಾರನೇ ದಿನ ರೇಖಾ ಕಾಲೇಜ್ಗೆ ಬಂದು ಓದ್ತಾ ಇರುವಾಗ ಅವಳ ಪಕ್ಕದಲ್ಲಿ ಮಫ್ಲರ್ನ ಇಟ್ಕೊಂಡಿದ್ಲು. ಇದ್ರ ಅಡ್ವಾಂಟೇಜ್ ತಗೊಂಡು ರೇಣು ಅದೇ ಮಫ್ಲರ್ ತರ ಇರೋ ಇನ್ನೊಂದ್ ಮಫ್ಲರ್ ಅನ್ನ ಅಲ್ಲಿಡ್ತಾಳೆ. ಮತ್ತಲ್ಲಿಂದ ರೇಖಾ ಮಫ್ಲರ್ನ ಕದೀತಾಳೆ. ರೇಖಾ ಕಾಲೇಜ್ ಮುಗಿಸ್ಕೊಂಡು ಸಿಟಿಯಿಂದ ಹೊರಗಡೆ ಬಂದ್ಲು. ಮತ್ತವಳ ಮಫ್ಲರ್ ಅದನ್ನ ಕೈಯಲ್ಲಿ ಹಿಡ್ಕೋತಾಳೆ. ನಡಿ ಮಫ್ಲರ್, ನನ್ನ ಮನೆ ಕರ್ಕೊಂಡು ಹೋಗು. ರೇಖಾ ಹಾಗೆ ಹೇಳ್ದಾಗ ಏನೂ ಆಗ್ಲಿಲ್ಲ. ರೇಖಾಗೆ ಆಶ್ಚರ್ಯ ಆಯ್ತು. ಅರೆ ಮಫ್ಲರ್, ನನ್ನ ಮನೆ ಕರ್ಕೊಂಡು ಹೋಗು. ಏನಾಯ್ತು? ನಾನು ಯಾಕಿವತ್ ಗಾಳಿಲಿ ಹಾರ್ತಿಲ್ಲ? ಅರೆ, ಈ ಜಾದು ಮಫ್ಲರ್ನ ಜಾದು ಏನಾಯ್ತು? ಅದ್ ಹೇಗಾರುತ್ತೆ? ಮಫ್ಲರ್ ರೇಣು ಹತ್ರ ಇತ್ತಲ್ಲ, ರೇಣು ಆ ಮಫ್ಲರ್ ಅನ್ನ ಕದ್ಕೊಂಡ್ ಬಂದಿದ್ಲು. ವಾ, ಈ ಜಾದು ಮಫ್ಲರ್ ಈಗ ನನ್ನ ಹತ್ರ ಇದೆ. ಇದನ್ನ ಕೇಳಿ ಆ ರೇಖಾಗೆ ಶಾಕ್ ಆಗ್ಬಹುದು. ನಾನೀಗ ಇದ್ರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಮೊದ್ಲು ಈಗ ನಂಗೆ ತುಂಬಾ ಹಸಿವಾಗಿದೆ. ಮಫ್ಲರ್, ನನ್ಗೆ ಒಂದು ಐಸ್ ಕ್ರೀಮ್ ಮತ್ತೆ ಬರ್ಗರ್ ತಂದ್ಕೊಡು. ಹಾಗೆ ಹೇಳ್ತಿದ್ದ ಹಾಗೇನೆ ಅವಳ ಮುಂದೆ ಐಸ್ ಕ್ರೀಮ್ ಮತ್ತೆ ಬರ್ಗರ್ ಬಂತು. ವಾ, ಇಷ್ಟೊಂದು ಐಸ್ ಕ್ರೀಮ್ ಮತ್ತೆ ಬರ್ಗರ್! ರೇಣು, ಈಗ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ನಮ್ಗೆ ಏನ್ ಬೇಕೋ ಅದೆಲ್ಲಾನು ಸಿಗುತ್ತೆ. ರೇಣು ಆ ಮಫ್ಲರ್ನ ತಗೊಂಡು ರೇಣುಗೆ ತುಂಬಾ ಖುಷಿ ಆಯ್ತು. ಮತ್ತೆ ಮಾರನೇ ದಿನ ತುಂಬಾ ಖುಷಿಯಿಂದ ಕಾಲೇಜಿಗೆ ಬಂದ್ಲು. ಹೊಸ ಬಟ್ಟೆ, ಹೊಸ ರೂಪದಿಂದ ಅವಳು ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ಲು.
ವಾ ರೇಣು, ನೀನು ಮೊದ್ಲಿಗಿಂತ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೀಯಾ. ಮತ್ತೆ ಈ ಹೊಸ ಬಟ್ಟೆಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ರೀಮಾ, ನೀನೇ ನೋಡುವಂತೆ ನಡಿ, ನಾನು ಏನೇನ್ ಮಾಡ್ತೀನಿ ಅಂತ. ಅರೆ, ಮೊದ್ಲು ಆ ಹಳ್ಳಿ ಹುಡ್ಗಿನ ಏನಾದ್ರೂ ಮಾಡು. ಮಫ್ಲರ್ ಸಿಕ್ಕಿದ್ಮೇಲೆ ತುಂಬಾನೇ ಆಡ್ತಿದ್ಲವಳು. ನಡಿ ಹೋಗೋಣ. ಕ್ಲಾಸ್ ರೂಮಲ್ಲಿ ರೇಣು ಮತ್ತೆ ರೀಮಾ ಇಬ್ರು ರೇಖಾ ಹತ್ರ ಬಂದ್ರು. ರೇಣು ಹತ್ರ ಇದ್ದಿದ್ದ ಆ ಮಫ್ಲರ್ ಅನ್ನ ನೋಡಿ ರೇಖಾಗೆ ಶಾಕ್ ಆಯ್ತು. ನನ್ ಮಫ್ಲರ್ ನಿಮ್ಮತ್ರ ಹೇಗ್ ಬಂತು? ಅದ್ರಲ್ಲೂ ಜಾದು ಇದೆ ರೇಖಾ. ಇದ್ರಿಂದಾನೇ ಅಲ್ವಾ ನೀನು ಹೊಸ ರೂಪ, ಹೊಸ ಬಟ್ಟೆನ ತಗೊಂಡಿದ್ದು. ಇದಿವಾಗ ಇರಲ್ವಲ್ಲ, ನೀನ್ ಏನ್ ಮಾಡ್ತೀಯಾ? ನನಗ್ ಗೊತ್ತು. ಮಫ್ಲರ್, ರೇಖಾನ ಭಿಕಾರಿ ತರ ಮಾಡು, ಅವಳು ಬಟ್ಟೆನ ಕೊಳೆ ಮಾಡು, ಮತ್ತವಳನ್ನ ಮುದುಕಿಯಾಗ್ ಮಾಡು. ರೇಣು ರೇಖಾಗೆ ಕೆಟ್ಟದನ್ನ ಬಯಸಿದ್ಲು. ಅದಕ್ಕೆ ಮಫ್ಲರ್ ಜಾದು ಉಲ್ಟಾ ಆಗೋಯ್ತು. ಈಗ ಕೊಳೆ ಆಗಿರೋ ಬಟ್ಟೆ ರೇಣುದಾಯ್ತು, ಮತ್ತವಳು ಮುದುಕಿ ಆದ್ಲು. ಮತ್ತವಳ ರೂಪನ ನೋಡಿ ಅವಳು ಅಳೋಕ್ ಶುರು ಮಾಡಿದ್ಲು. ಅಯ್ಯೋ, ನನ್ಗೇನಾಯ್ತು? ನನ್ ಮುದುಕಿಯಾಗಿ ಹೇಗಾದೆ? ಅಯ್ಯೋ ದೇವ್ರೆ, ನನ್ನ ಸರಿ ಮಾಡು. ಮಫ್ಲರ್, ನನ್ನ ಸರಿ ಮಾಡು. ರೇಖಾ, ನನಗ್ ಒಳ್ಳೇದ್ ಮಾಡು. ರೇಖಾ ಆ ಜಾದು ಮಫ್ಲರ್ ಅನ್ನ ಅವಳು ತಗೊಂಡ್ಲು. ಹೇ ಮಫ್ಲರ್, ರೇಣುನ ಸರಿ ಮಾಡು. ಅವಳು ಮೊದ್ಲು ಹೇಗಿದ್ಲೋ ಹಾಗೆ ಮಾಡ್ಬಿಡು. ಮತ್ತೆ ಆ ಮಫ್ಲರ್ನ ಜಾದುಯಿಂದ ಸ್ವಲ್ಪ ಹೊತ್ತಲ್ಲೇ ರೇಣು ಮೊದ್ಲಿನ ತರ ಆದ್ಲು. ನನ್ನ ಕ್ಷಮಿಸ್ಬಿಡು ರೇಖಾ, ನನ್ನಿಂದ ತಪ್ಪಾಗೋಯ್ತು. ನನ್ನಿಂದ ಯಾವಾಗ್ಲೂ ತಮಾಷೆ ಮಾಡ್ತಿದ್ದೆ, ನನ್ನ ಕ್ಷಮಿಸ್ಬಿಡು. ರೇಣು, ನೀನ್ ಮಾಡಿ ತಪ್ಪು ನಿಂಗ್ ತಿಳಿತಲ್ವಾ, ಅದೇ ನಂಗ್ ಖುಷಿ. ತಮ್ಮ ಲಾಭನ ನೋಡಿ ಇನ್ನೊಬ್ರನ್ನ ಬಳಸ್ಕೊಳ್ಳೋದು ಅದು ಮನುಷ್ಯತ್ವ ಅಲ್ಲ. ಮನುಷ್ಯತ್ವ ಅಂದ್ರೆ ಎಲ್ರೂ ಒಟ್ಟಿಗೆ ಪ್ರೀತಿಯಿಂದ ಇರೋದು. ಅದಕ್ಕೆ ನೀನಿನ್ಮೇಲೆ ಯಾರೇ ಬಡವರಾಗಿದ್ರು ಅವ್ರನ್ನ ತಮಾಷೆ ಮಾಡ್ಬೇಡ. ಇಲ್ಲ ಇಲ್ಲ, ನಾನು ಹಾಗ್ ಮಾಡೋದಿಲ್ಲ. ಫತೇಗಂಜ್ ಹೆಸರಿನ ಊರಿತ್ತು. ಅಲ್ಲಿ ಯಾವಾಗ್ಲೂ ಪ್ರವಾಹದ ಸಮಸ್ಯೆ ಉಂಟಾಗ್ತಾ ಇತ್ತು. ಆ ಊರಲ್ಲಿ ಸುರೇಶ್ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಅವನ ಹೆಂಡತಿ ಶಾಲಿನಿ ಜೊತೆ ವಾಸ ಮಾಡ್ತಾ ಇದ್ದ. ಒಂದಿನ ಸುರೇಶ್ ಹೊಲದಿಂದ ಮನೆ ಕಡೆಗೆ ಓಡಿ ಬರ್ತಾನೆ. ಶಾಲಿನಿ, ನಡಿ, ನಾವ್ ಈ ಊರ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಆದ್ರೆ ಎಲ್ಲಿಗೆ ಯಜಮಾನ್ರೆ? ಇಡೀ ಊರ್ನವರೆಲ್ಲ ಫತೇಗಂಜ್ ಪರ್ವತಕ್ಕೆ ಹೋಗ್ತಾ ಇದಾರೆ. ಪ್ರವಾಹ ಬೇರೆ ಕಡೆಯಿಂದ ನೇರವಾಗಿ ಇಲ್ಲಿಗೆ ಬರ್ತಾ ಇದೆ. ಸರಿ, ಹೊರಡೋಣ. ಸುರೇಶ್ ಅವನ ಹೆಂಡತಿನ ಕರ್ಕೊಂಡು ಫತೇಗಂಜ್ನ ಪರ್ವತಕ್ಕೆ ಬರ್ತಾನೆ. ಅಲ್ಲಿಗಾಗ್ಲೇ ಊರಿನ ಜನರು ಮತ್ತೆ ಊರಿನ ಪ್ರಮುಖರು ಬಂದಿರ್ತಾರೆ. ಊರಿನ ಪ್ರಧಾನರು ಎಲ್ರತ್ರನೂ ಹೇಳ್ತಾರೆ, ಇಡೀ ಊರ್ನವರೆಲ್ಲ ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ಊರಲ್ಲಿ ಪ್ರತಿ ವರ್ಷ ಒಂದು ಸಲ ಮಾತ್ರ ಪ್ರವಾಹ ಬರ್ತಾ ಇತ್ತು. ಆದ್ರೆ ಇದೇ ಮೊದಲನೇ ಬಾರಿಗೆ ಒಂದೇ ವರ್ಷದಲ್ಲಿ 3 ಬಾರಿ ಪ್ರವಾಹ ಬಂದಿರೋದು. ಮತ್ತೆ ಯಾವಾಗೆಲ್ಲ ಪ್ರವಾಹ ಬರುತ್ತೋ ಅವಾಗೆಲ್ಲ ಊರಲ್ಲಿರೋ ಮನೆ ಮತ್ತೆ ಹೊಲ ಎಲ್ಲ ಹಾಳಾಗ್ತಾ ಇದೆ. ಅಂದ್ರೆ ಇನ್ ಮುಂದೆ ಊರಲ್ಲಿ 3 ಸಲ ಪ್ರವಾಹ ಬರುತ್ತಾ? ಹಾ, ನಾವು ಅದನ್ನೇ ಒಪ್ಕೊಂಡು ಹೋಗ್ಬೇಕಾಗುತ್ತೆ ಸುರೇಶ್. ಆದ್ರೆ ನಮ್ಮ ಮನೆ ಪ್ರವಾಹದಲ್ಲಿ ಮುಳುಗೋಗುತ್ತೆ. ಮತ್ತೆ ಕಟ್ಟಿಗೆ ಊರಿನ ಜಮೀನ್ದಾರರ ಹತ್ರ ಮಾತ್ರ ಇರೋದು. ಅವರು ಪ್ರತಿ ಸಲ ಪ್ರವಾಹದ ನಂತರ ಕಟ್ಟಿಗೆ ಬೆಲೆನ ಹೆಚ್ಚು ಮಾಡ್ತಾರೆ. ಅದೀಗ ನನ್ನ ಕೈಯಲ್ಲಿ ಇಲ್ಲ ಕಣಮ್ಮ. ನಾನು ಎಷ್ಟೊಂದ್ ಸಲ ಇದ್ರ ಬಗ್ಗೆ ಜಮೀನ್ದಾರ ಹತ್ರ ಮಾತಾಡಿದ್ದೀನಿ. ಆದ್ರೆ ಏನ್ ಮಾಡೋದು, ಅವರು ನನ್ನ ಮಾತನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ. ಅವ್ರ ಮನೆ ಇರೋದು ಊರಿನ ತೀರದಲ್ಲಿ, ಅದರಿಂದ ಅವರ ಮನೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗೆ ಅವರ ವ್ಯಾಪಾರಕ್ಕೂ ಕೂಡ. ಇನ್ನು ಪ್ರವಾಹ ನಿಂತ ಮೇಲೆ ಗೊತ್ತಾಗುತ್ತೆ ಮನೆ ಹೇಗ್ ತಯಾರಿಸೋದು ಅಂತ. ನಿಧಾನವಾಗಿ ಊರಲ್ಲಿ ಪ್ರವಾಹದ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಉಳಿದ ಊರವರೆಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗ್ತಾರೆ. ಸುರೇಶ್ ಮತ್ತೆ ಶಾಲಿನಿ ಅವ್ರ ಮನೇನ ಬಂದು ನೋಡ್ತಾರೆ. ಅವ್ರ ಮನೆ ಪೂರ್ತಿ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿರುತ್ತೆ. ನಮ್ಮನೆ ಪೂರ್ತಿ ಬಿದ್ದು ಹೋಗ್ಬಿಟ್ಟಿದೆ. ಇವಾಗ ನಾವೇನ್ ಮಾಡೋದು? ಊರಿನವರೆಲ್ಲ ಏನ್ ಮಾಡ್ತಾರೋ ನಾವು ಅದನ್ನೇ ಮಾಡ್ಬೇಕು. ಜಮೀನ್ದಾರ ಹತ್ರ ಹೋಗಿ ಹೊಸ ಕಟ್ಟಿಗೆಗಳನ್ನ ತಗೊಂಡು ಅದರಿಂದ ಮನೆ ಕಟ್ಟಬೇಕು. ಆದ್ರೆ ಅವ್ರಿವಾಗ ಕಟ್ಟಿಗೆಗೆ ಜಾಸ್ತಿ ಬೆಲೆ ಕೇಳ್ತಾರೆ. ಅದ್ ಬಿಟ್ರೆ ನಮಗೆ ಬೇರೆ ಏನು ಉಪಾಯ ಇದೆ ಶಾಲಿನಿ? ನಮ್ಮ ಹತ್ರ ಈಗ ಬೇರೆ ದಾರಿ ಕೂಡ ಇಲ್ಲ. ಸರಿ. ಸುರೇಶ್ ಮತ್ತೆ ಶಾಲಿನಿ ಜಮೀನ್ದಾರ್ ಮನೆ ಕಡೆ ಹೊರಡ್ತಾರೆ. ಬಾ ಬಾ ಸುರೇಶ್, ಬಾ. ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಈಗಷ್ಟೇ ಮುಖ್ಯಸ್ಥರು ಕೂಡ ಅವ್ರ ಮನೆಗೆ ಕಟ್ಟಿಗೆಗಳನ್ನ ನನ್ನಿಂದನೇ ತಗೊಂಡೋದ್ರಪ್ಪ. ಹೌದು, ನಾನು ಕೂಡ ನಿಮ್ಮ ಹತ್ರ ಕಟ್ಟಿಗೆ ಖರೀದಿ ಮಾಡ್ಬೇಕಾಗಿತ್ತು. ಸದ್ಯಕ್ಕೀಗ ಬೆಲೆ ಏನ್ ನಡೀತಾ ಇದೆ? ನೋಡಪ್ಪ ಸುರೇಶ್, ಹೊರಗಡೆ ಈಗ ಕಟ್ಟಿಗೆಗಳಿಗೆ ತುಂಬಾನೇ ರೇಟ್ ಆಗಿದೆ. ಬಹುಶಃ ನಿನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಂಗ್ ಗೊತ್ತಿತ್ತು ನೀವು ಕಟ್ಗೆ ಬೆಲೆನ ಜಾಸ್ತಿ ಮಾಡೇ ಇರ್ತೀರಾ ಅಂತ. ನಿಮ್ಗಂತೂ ಒಂಚೂರು ಮನುಷ್ಯತ್ವನೇ ಇಲ್ಲ. ಏಯ್, ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಮ್ಮನ್ನ ಕ್ಷಮಿಸ್ಬಿಡಿ ಜಮೀನ್ದಾರ್ರೆ.
ನೀವು ಕೇವಲ ನಮ್ಗೆ ಕಟ್ಗೆ ಕೊಡಿ ಸಾಕು, ಅದರಿಂದ ನಾವು ನಮ್ಮ ಮನೆ ಕಟ್ಕೋತೀವಿ. ಸರಿ, ಗೋದಾಮಿಂದ ಹೋಗ್ಬಿಟ್ಟು ಕಟ್ಗೆಗಳನ್ನ ತಗೋ. ಮತ್ತೆ ಇವತ್ತು ರೇಟ್ ಜಾಸ್ತಿ ಆಗಿದೆ ಕಟ್ಗೆಗಳಿಗೆ. ಸರಿ, ನಾವು ಖರೀದಿ ಮಾಡ್ತೀವಿ. ಸುರೇಶ್ ಮತ್ತೆ ಶಾಲಿನಿ ಗೋಡೌನ್ನಿಂದ ಕಟ್ಗೆನ ತಗೊಂಡು ಅವ್ರ ಮನೇನ ಫತಿಗಂಜಲ್ಲಿ ಮತ್ತೆ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಶಾಲಿನಿ ಅವಳ ಗಂಡ ಸುರೇಶ್ನ ಕೇಳ್ತಾಳೆ, ನೀವು ಜಮೀನ್ದಾರ್ ಮಾತನ್ನ ಒಪ್ಪಬಾರ್ದಿತ್ತು. ನಿನಗೆ ಗೊತ್ತಲ್ವಾ ಶಾಲಿನಿ, ಊರಲ್ಲಿ ಕಟ್ಗೆಗಳು ಕೇವಲ ಜಮೀನ್ದಾರ್ ಹತ್ರ ಮಾತ್ರ ಸಿಗೋದು ಅಂತ. ಒಂದ್ ವೇಳೆ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಮನೆನೇ ಕಟ್ಸೋದು. ಅವ್ರು ಕೊಡ್ತಾ ಇರೋ ಕಟ್ಗೆಯಿಂದ ತಾನೇ ಇಡೀ ಊರ್ನವರೆಲ್ಲ ಮನೆ ಕಟ್ಟಿಸ್ತಾ ಇರೋದು. ಅವ್ರಿಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ. ನೋಡಿ, ಬೇಕಿದ್ರೆ ನಾನ್ ಹೇಳ್ತಾ ಇದ್ದೀನಿ, ಜನರ ಕಷ್ಟನ ಅವರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಹಾಗೆಲ್ಲ ಹೇಳ್ಬಾರ್ದು ಶಾಲಿನಿ, ಅದ್ ಯಾರೇ ಆಗಿರ್ಲಿ. ಗೊತ್ತಾಯ್ತು ಯಜಮಾನ್ರೆ, ನೀವು ತುಂಬಾ ಒಳ್ಳೆಯವರು. ಅಷ್ಟೊಂದೆಲ್ಲ ಹೊಗಳಕ್ ಹೋಗ್ಬೇಡ. ನನಗೆ ಕಾಡಿಗೆ ಹೋಗ್ತೀನಿ, ನಾನೇ ಸ್ವತಃ ಹೋಗಿ ಮಾಳಿಗೆಗೆ ಸ್ವಲ್ಪ ಕಟ್ಗೆಗಳನ್ನ ಕಟ್ಕೊಂಡ್ ಬರ್ತೀನಿ. ಸುರೇಶ್ ಕಾಡಿಗೆ ಹೋಗ್ತಾನೆ. ಹಾಗೆ ಸುರೇಶ್ ಕಾಡು ಒಳಗೆ ಹೋಗೋಕ್ ಶುರು ಮಾಡ್ತಾನೆ. ಅವನು ನೋಡ್ತಾನೆ, ಒಂದು ದೊಡ್ಡ ಮರದ ಕೆಳಗೆ ಒಬ್ಬ ಸಾಧು ಧ್ಯಾನ ಮಾಡ್ತಾ ಕೂತಿರ್ತಾನೆ. ಸುರೇಶ್ ಆ ಸಾಧು ಹತ್ರ ಹೋಗ್ತಾನೆ. ಆಗ ಸಾಧು ಅವನ್ ಕಣ್ಣನ್ನ ತೆರಿತಾನೆ. ಮತ್ತೆ ಸುರೇಶ್ಗೆ ಹೇಳ್ತಾನೆ, ಹೇಳು ಮಗ್ನೆ, ನನ್ನ ಹತ್ರ ಬಂದಿದ್ಯಾ? ನೀನೇನೋ ಹೇಳ್ಬೇಕು ಅಂತಿದ್ಯಾ ಅನ್ಸುತ್ತೆ. ಹೌದು ಸಾಧುಗಳೇ, ನಮ್ಮ ಊರು ಫತಿಗಂಜಲ್ಲಿ ಈಗ ವರ್ಷಕ್ಕೆ 3 ಬಾರಿ ಪ್ರವಾಹ ಆಗ್ತಾ ಇದೆ. ಅದರ ಕಾರಣದಿಂದಾಗಿ ನಮ್ಮ ಊರಲ್ಲಿರೋ ಮನೆಯೆಲ್ಲ ಹಾಳಾಗ್ತಾ ಇದೆ. ಮತ್ತೆ ಜಮೀನ್ದಾರು ಇದನ್ನ ದುರುಪಯೋಗ ಪಡಿಸ್ಕೊಂಡು ಕಟ್ಗೆಗಳನ್ನ ಹೆಚ್ಚು ಬೆಲೆಗೆ ಮಾರ್ತಾ ಇದ್ದಾರೆ. ನೀವು ನನಗೆ ಯಾವ್ದಾದ್ರು ಒಂದು ಉಪಾಯ ಹೇಳ್ಬೋದಾ? ಖಂಡಿತವಾಗ್ಲು ಮಗನೆ, ನನಗೆ ನಿಮ್ಮ ಊರಿನ ನೋವು ಅರ್ಥ ಆಗ್ತಾ ಇದೆ. ಸಾಧು ಅವನ್ ಕೈಯನ್ನ ಮುಂದೆ ಚಾಚುತ್ತಾನೆ. ಮತ್ತೆ ಒಂದು ಮಂತ್ರನ ಪಠಿಸ್ತಾನೆ. ಅವನು ಮಂತ್ರ ಹೇಳ್ತಿದ್ದ ಹಾಗೇನೆ ಅವನ ಕೈಯಲ್ಲಿ ಒಂದು ಕೊಳಲು ಪ್ರತ್ಯಕ್ಷ ಆಗುತ್ತೆ. ಯಾವಾಗೆಲ್ಲ ನಿಮ್ಮ ಊರಿಗೆ ಪ್ರವಾಹ ಎದುರಾಗುತ್ತೋ ಆಗ ಸುರೇಶ್, ನೀನು ಈ ಕೊಳಲನ್ನು ನುಡಿಸೋದಕ್ಕೆ ಶುರು ಮಾಡಬೇಕು. ಇದು ಸಾಮಾನ್ಯವಾದ ಕೊಳಲಲ್ಲ. ಈ ಕೊಳಲನ್ನ ನುಡಿಸ್ತಿದ್ದ ಹಾಗೆ ಇಡೀ ಊರಿನಲ್ಲಿರೋ ಮನೆಗಳಿಗೆಲ್ಲ ಕಾಲು ಬಂದ್ಬಿಡುತ್ತೆ. ಆಗ ಅವೆಲ್ಲ ತಮ್ಮಿಂತಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕುಣ್ಕೊಂಡು ಬೆಟ್ಟಕ್ಕೆ ಹೋಗ್ತವೆ. ಆಗ್ಲಿ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸಾಧುಗಳೇ. ಸುರೇಶ ಕೊಳಲನ್ನ ತಗೋತಾನೆ. ಮತ್ತೆ ಊರಿನ ಪ್ರಧಾನರ ಮನೆಗೆ ಬರ್ತಾನೆ. ಮತ್ತೆ ಪ್ರಧಾನರಿಗೆ ಆ ಕೊಳಲು ಮತ್ತೆ ಅದರ ಹಿಂದಿನ ಎಲ್ಲಾ ಕಥೆನ ಹೇಳ್ತಾನೆ. ವಿಷಯ ಹೀಗಂದ್ರೆ ಇದಂತೂ ಖುಷಿ ಸುದ್ದಿನೇ ಸುರೇಶ್. ಯಾಕಂದ್ರೆ ಇನ್ನೇನ್ ಸದ್ಯದಲ್ಲೇ ನಮ್ಮೂರಿಗೆ ಮತ್ತೊಂದ್ಸಲ ಪ್ರವಾಹ ಬರುತ್ತೆ. ಈಗ ಎಲ್ಲರ ಮನೆಗಳನ್ನ ಕಾಪಾಡೋದು ನಿಂದೆ ಜವಾಬ್ದಾರಿಯಾಗಿರುತ್ತೆ. ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ. ಆಗ್ಲಿ, ನೀವು ಅದನ್ನೆಲ್ಲ ನನಗ್ ಬಿಟ್ಬಿಡಿ. ಸ್ವಲ್ಪ ತಿಂಗಳು ಕಳೀತು. ಊರಲ್ಲಿ ಮತ್ತೆ ಪ್ರವಾಹ ಬರೋದಕ್ಕೆ ಶುರುವಾಯ್ತು. ಊರವರೆಲ್ಲರೂ ಫತಿಗಂಜ್ನ ಪರ್ವತದ ಕಡೆ ಓಡ್ ಹೋಗ್ತಾರೆ. ಆದ್ರೆ ಸುರೇಶ್ ಅವನು ಊರಲ್ಲೇ ಇರ್ತಾನೆ. ಯಜಮಾನ್ರೆ, ಹೋಗೋಣ. ನಿಮಗ್ ಗೊತ್ತಿಲ್ಲ ಈ ಕೊಳಲು ಕೆಲ್ಸ ಮಾಡುತ್ತೋ ಇಲ್ವೋ ಅಂತ. ನೀವೇ ಯಾಕೆ ಅಪಾಯನ ತಂದ್ಕೋತಾ ಇದ್ದೀರಾ? ನನಗೆ ನಂಬಿಕೆ ಇದೆ ಶಾಲಿನಿ, ಖಂಡಿತವಾಗ್ಲೂ ಈ ಕೊಳಲು ಕೆಲಸ ಮಾಡೇ ಮಾಡುತ್ತೆ. ನೀನೀಗ ಹೋಗು, ನಾನು ಎಲ್ಲಾ ಮನೆಗಳನ್ನ ಬೆಟ್ಟಕ್ಕೆ ಕರ್ಕೊಂಡು ಬಂದ್ಬಿಡ್ತೀನಿ. ಶಾಲಿನಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮತ್ತೆ ಸುರೇಶ್ ಕೊಳಲನ್ನ ಊದೋಕೆ ಶುರು ಮಾಡ್ತಾನೆ. ಅವನು ಯಾವಾಗ ಕೊಳಲನ್ನ ಊದೋಕೆ ಶುರು ಮಾಡ್ತಾನೋ ಊರಿನ ಮನೆಗಳಿಗೆ ಕಾಲ್ ಬರೋದಕ್ಕೆ ಶುರುವಾಗುತ್ತೆ. ಮತ್ತೆ ಅವು ಕುಣಿಯೋಕೆ ಶುರು ಮಾಡ್ತಾವೆ. ಸುರೇಶ್ ಕೊಳಲನ್ನ ನುಡಿಸ್ತಾ ಫತಿಗಂಜ್ನ ಪರ್ವತದ ಕಡೆ ಹೋಗ್ತಾನೆ. ಅವನು ಹಿಂದೆನೆ ಆ ಮನೆಗಳು ಕೂಡ ಬರ್ತಾ ಇರುತ್ತೆ. ಪ್ರಧಾನರು ದೂರದಿಂದ ನೋಡ್ತಾರೆ ಮತ್ತೆ ಹೇಳ್ತಾರೆ, ಇದಂತೂ ಅದ್ಭುತನೇ ಆಗೋಯ್ತು. ಊರಲ್ಲಿರೋ ಮನೆಗಳೆಲ್ಲ ಕುಣಿತಾ ಇದ್ದಾವೆ, ಮತ್ತೆ ಎಲ್ಲದೂ ಕೂಡ ನಡ್ಕೊಂಡು ಬೆಟ್ಟಕ್ಕೆ ಬರ್ತಾ ಇದಾವೆ. ಸುರೇಶ್ ಮನೆಗಳನ್ನ ಪರ್ವತದ ಹತ್ರ ತಗೊಂಡ್ ಬರ್ತಾನೆ. ಅದನ್ನ ನೋಡಿ ಪ್ರಧಾನರು ಅವನ್ಗೆ ಕೇಳ್ತಾರೆ, ವಾ, ನೀನಂತೂ ಇಡೀ ಊರ್ನವ್ರನ್ನೇ ಕುಣಿಸ್ಬಿಟ್ಟೆ ಸುರೇಶ್. ತುಂಬಾ ಒಳ್ಳೇದು. ನೀನ್ ಇವತ್ತು ನಮ್ಮ ಊರಲ್ಲಿರೋ ಮನೆಗಳನ್ನೆಲ್ಲ ಕಾಪಾಡ್ಬಿಟ್ಟೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಸುರೇಶ್. ಮುಖ್ಯಸ್ಥರೇ, ಅದು ನನ್ನ ಕರ್ತವ್ಯವಾಗಿತ್ತು. ಪ್ರವಾಹದ ನೀರು ಊರಿಂದ ಹೋಗೋಕ್ ಶುರುವಾಯ್ತು. ಮತ್ತೊಂದು ಸರಿ ಸುರೇಶ್ ಕೊಳಲನ್ನ ತಗೊಂಡು ಅದನ್ನ ನುಡ್ಸೋದಕ್ಕೆ ಶುರು ಮಾಡ್ತಾನೆ. ಮನೆಗಳು ಮತ್ತೊಮ್ಮೆ ಕುಣಿತಾ ಅವನು ಹಿಂದೆನೆ ಬರೋದಕ್ಕೆ ಶುರು ಮಾಡ್ತಾವೆ. ಮತ್ತವನು ಮನೆಗಳನ್ನ ಎಲ್ಲಾ ಊರಿಗೆ ತಗೊಂಡ್ ಹೋಗ್ತಾನೆ. ಮತ್ತೆ ಆ ಮನೆಗಳು ಮುಂಚೆ ಎಲ್ಲೆಲ್ಲಿದ್ವೋ ಅಲ್ಲೇ ಹೋಗಿ ಕೂತ್ಕೋತಾವೆ. ಇನ್ನೊಂದ್ ಕಡೆ ಊರಿನ ಪ್ರಧಾನರು ಜಮೀನ್ದಾರ ಮನೆಗ್ ಹೋಗ್ತಾರೆ. ಪ್ರಧಾನರನ್ನ ನೋಡಿ ಜಮೀನ್ದಾರು ಅವನ್ಗೆ ಹೇಳ್ತಾರೆ, ಬನ್ನಿ ಮುಖ್ಯಸ್ಥರೇ, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕೇಳ್ಪಟ್ಟೆ ಊರಲ್ಲಿ ಮತ್ತೆ ಪ್ರವಾಹ ಬಂತಂತೆ. ಆದ್ರೆ ಈ ಸಲ ಕೂಡ ಪ್ರವಾಹ ನಮ್ಮನೆ ತನಕ ಬಂದಿಲ್ಲ ಮುಖ್ಯಸ್ಥರೇ. ಹಾ, ಪ್ರವಾಹ ಬಂತು, ಆದ್ರೂ ಕೂಡ ನಿಮ್ ಮನೆಗೇನು ತೊಂದರೆ ಆಗಿಲ್ಲ. ಅದು ಖುಷಿ ನನಗೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಮುಖ್ಯಸ್ಥರೇ. ನೀವ್ ಇನ್ನೂ ಏನಾದ್ರೂ ಹೇಳೋಕು ಮುಂಚೆ
ನಾನ್ ನಿಮಗೆ ಹೇಳಲೇಬೇಕು, ಕಟ್ಟಿಗೆ ಬೆಲೆ ಈ ಸಲ ಇನ್ನೂ ತುಂಬಾ ಜಾಸ್ತಿ ಆಗಿದೆ. ನೀವೇ ನಾವು ಮುಖ್ಯಸ್ಥರು, ಆ ಕಾರಣಕ್ಕೆ ನಿಮ್ಗೆ ಕಡಿಮೆ ಬೆಲೆಗೆ ಚೆನ್ನಾಗಿಲ್ಲರೋ ಕಟ್ಟಿಗೆ ಕೊಡಕ್ ಆಗಲ್ಲ ತಾನೇ. ಎಲ್ಲಿ ಕೊಡಿ ದುಡ್ಡನ್ನ, ಮತ್ತೆ ಗೋದಾಮಿಂದ ಕಟ್ಟಿಗೆಗಳನ್ನ ತಗೊಂಡೋಗಿ. ಸುಮ್ನೆ ಹೋಗ್ತಾ ಇರು, ಈ ಸಲ 1 ರೂಪಾಯಿ ಕೂಡ ಕೊಡಲ್ಲ ನಿನಗೆ. ಜನರ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದೆ ನೀನು. ನಿನ್ನಿಂದ ನನಗೆ ಕಟ್ಟಿಗೆಗಳು ಬೇಡವೇ ಬೇಡ. ನನಗಷ್ಟೇ ಅಲ್ಲ, ಊರಲ್ಲಿ ಯಾರಿಗೂ ಕೂಡ ನಿನ್ನ ಕಟ್ಟಿಗೆ ಅವಶ್ಯಕತೆನೇ ಇಲ್ಲ. ಮುಖ್ಯಸ್ಥರೇ, ನನ್ನ ಹತ್ರ ಸರಿಯಾಗಿ ಮಾತಾಡಿ. ನಿಮ್ಮ ಕಾರಣದಿಂದಾಗಿ ನಾನು ಊರಲ್ಲಿರೋರ್ಗೆ ಯಾರಿಗೂ ಕಟ್ಟಿಗೆನ ಕೊಡಲ್ಲ, ನೋಡ್ತಾ ಇರಿ. ಆಮೇಲೆ ಬೇಕಾಗಿಲ್ಲ ನಮ್ಗೆ ನಿನ್ನ ಕಟ್ಟಿಗೆಗಳು. ನಿನ್ನೆ ಕಟ್ಟಿಗೆಗಳು ಬೇಕಿದ್ರೆ ನೀನೇ ಇಟ್ಕೊಂಡ್ಬಿಡು. ಇಷ್ಟನ್ನ ಹೇಳಿ ಪ್ರಧಾನರು ಅವ್ರ ಮನೆಯಿಂದ ತಮ್ಮ ಮನೆಗೆ ಹೋಗ್ತಾರೆ. ಆಗ ಜಮೀನ್ದಾರರ ಹತ್ರ ಅವನ ಚೇಳ ಗಿಲ್ಲು ಓಡ್ಕೊಂಡ್ ಬರ್ತಾನೆ. ಆ ಜಮೀನ್ದಾರ್ರೆ, ಏನು ಏನು ಬೇಗ ಹೇಳು. ಜಮೀನ್ದಾರ್ರೆ, ಊರಲ್ಲಿ ಪ್ರವಾಹ ಬಂದಿತ್ತು. ಆದ್ರೆ ಸುರೇಶು ಕೊಳಲಿಂದ ಇಡೀ ಊರ್ನೇ ಕುಣಿಸ್ಬಿಟ್ಟ. ಮತ್ತೆ ಮನೆಗಳು ಕುಣ್ಕೊಂಡು ಅವನ್ ಹಿಂದೆನೆ ಓಡೋಗ್ಬಿಟ್ವು. ಒಂದ್ ವೇಳೆ ಇದು ತಮಾಷೆ ಆಗಿದ್ರೆ ಇದಂತೂ ತುಂಬಾ ಕೆಟ್ಟ ತಮಾಷೆ ಆಗಿರುತ್ತೆ ಗಿಲ್ಲು. ಇಲ್ಲ, ನಾನ್ ನಿಜ ಹೇಳ್ತಾ ಇದೀನಿ ಜಮೀನ್ದಾರ್ ಸಾಹೇಬ್ರೆ. ಒಂದ್ ವೇಳೆ ಹೀಗೆ ಆದ್ರೆ ಆ ಸುರೇಶು ಪ್ರತಿ ಸರಿ ಪ್ರವಾಹ ಬಂದಾಗ್ಲೂ ಹೀಗೆ ಮಾಡ್ಬಿಡ್ತಾನೆ. ಜನರ ಮನೆನ ಪ್ರವಾಹದಿಂದ ಕಾಪಾಡ್ಬಿಡ್ತಾನೆ. ಆಗ ಜನರು ನನ್ನಿಂದ ಕಟ್ಟಿಗೆಗಳನ್ನ ಖರೀದಿ ಮಾಡೋದಿಲ್ಲ, ಮತ್ ನನಗೆ ತುಂಬಾ ನಷ್ಟ ಆಗ್ಬಿಡುತ್ತೆ. ನಾನೇನಾದ್ರೂ ಮಾಡ್ಲೇಬೇಕು, ಏನಾದ್ರೂ ಒಂದು ಮಾಡ್ಲೇಬೇಕು. ಗಿಲ್ಲು, ನಿನಗೆ ಸುರೇಶ್ ಮನೆ ಗೊತ್ತು ತಾನೆ? ಹಾ ಮಾಲೀಕ್ರೆ, ಗೊತ್ತು. ಯಾಕೆ? ರಾತ್ರಿ ತಯಾರಾಗಿರೋ, ನಾವಿವತ್ತು ರಾತ್ರಿ ಆ ಕೊಳಲ್ನ ಸುರೇಶ್ ಮನೆಯಿಂದ ಕಳ್ತನ ಮಾಡ್ಬೇಕು. ರಾತ್ರಿ ಆಯ್ತು. ಜಮೀನ್ದಾರರು ಗಿಲ್ಲುನ ಕರ್ಕೊಂಡು ಸುರೇಶ್ ಮನೆಗೆ ನುಗ್ತಾರೆ, ಅವನ ಕೊಳಲನ್ನ ಕದಿಯೋದಕ್ಕೆ. ಪಕ್ಕ ಇದು ಸುರೇಶ್ ಮನೆ ತಾನೆ? ಹಾ ಮಾಲೀಕ್ರೆ, ಇದು ಪಕ್ಕ ಸುರೇಶ್ ಮನೆನೇ. ಹುಡ್ಕಿ, ಇಲ್ಲೆಲ್ಲಾದ್ರೂ ಪಕ್ಕ ಕೊಳಲ್ ಇಟ್ಟಿರ್ತಾನ ಅವನು. ಅವರು ಅಡ್ಗೆ ಮನೆಗೆ ಹೋಗ್ತಾರೆ. ಅಲ್ಲಿ ಜಮೀನ್ದಾರ್ಗೆ ಕೊಳಲು ಕಾಣಿಸುತ್ತೆ. ಇಲ್ಲಿ ನೋಡು, ಇಲ್ಲಿದೆ ಆ ಕೊಳಲು. ನೋಡು, ಅದೇ ತಾನೇ ಆ ಕೊಳಲು. ಅಲ್ಲ, ಕೊಳಲ್ನ ಯಾರ್ ತಾನೇ ಅಡ್ಗೆ ಮನೇಲಿ ಇಟ್ಟಿರ್ತಾರೆ? ಇಲ್ಲೂ ಇಲ್ಲೂ ಎಲ್ಲೂ ಹೋಗ್ಬಿಟ್ಟು. ಗಿಲ್ಲು ಅಲ್ಲಿಂದ ಮಾಯವಾಗಿ ಹೋಗ್ತಾನೆ. ಜಮೀನ್ದಾರ್ ಕೊಳಲನ್ನ ತಗೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಆದ್ರೆ ಮನೆ ಹೊರಗಡೆನೆ ಗಿಲ್ಲು ನಿಂತಿರ್ತಾನೆ. ಏನಾಯ್ತು ಮಾಲೀಕ್ರೆ, ಕೊಳಲ್ ಸಿಕ್ತೋ ಇಲ್ವೋ? ನೀನ್ ಎಲ್ಲಿಗೆ ಹಾಳಾಗೋಗಿದ್ಯೋ? ನನಗೆ ಕೊಳಲ್ ಸಿಕ್ಬಿಡ್ತು. ನಡಿ ಹೋಗೋಣ ಇಲ್ಲಿಂದ. ಸುರೇಶ್ ಎದ್ರೆ ಕಷ್ಟ ಆಗ್ಬಿಡ್ತ ಆಮೇಲೆ. ಮಾಲೀಕ್ರೆ, ನೀವಂತೂ ತುಂಬಾ ದುರಾಸೆ ಅಂತವ್ರು. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಯಾಕೆ, ಅವನೇನಾದ್ರು ತಪ್ಪು ಹೇಳದ್ನಾ? ಪ್ರಧಾನರು ಜಮೀನ್ದಾರರ ಹಿಂದೆನೆ ನಿಂತಿರ್ತಾರೆ. ಮತ್ತೆ ಜೊತೆಲಿ ಸುರೇಶ್ ಮತ್ತೆ ಊರಿನ ಹಲವರು ಇರ್ತಾರೆ. ಪ್ರಧಾನ್ರೆ, ನೀವು ಇಲ್ಲೇ ಇಷ್ಟೊತ್ಗೆ? ಹೌದು, ನಾನೇ ಇವ್ರನ್ನ ಇಲ್ಲಿ ಕರೆದಿದ್ದು. ಅದು ಮಾಲೀಕರಿಗೆ ದುರಾಸೆ ಅಂದ್ಮೇಲೆ ಕೆಲ್ಸಗಾರನಿಗೂ ಇರ್ಬೇಕಲ್ವಾ? ಆದ್ರೆ ನನಗೆ ಒಳ್ಳೆ ಮನ್ಸಿದೆ. ನಾನು ಊರವ್ರಿಗೆಲ್ಲ ಕೆಟ್ಟದಾಗಿ ನನಗ್ ಮಾತ್ರ ಒಳ್ಳೇದಾಗ್ಲಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಈ ಕೂಡ್ಲೆ ಈ ಊರಿಂದ ಹೋಗ್ತಾ ಇರು ಜಮೀನ್ದಾರ. ಇಲ್ಲ ಅಂದ್ರೆ ನಾವು ಊರವರೆಲ್ಲ ಸೇರ್ಕೊಂಡು ತುಂಬಾ ಪ್ರೀತಿಯಿಂದ ನಿಮ್ನ ಕೂತ್ಕೆ ಹಿಡಿದು ಊರಿಂದ ಆಚೆ ಹಾಕ್ಬೇಕಾಗುತ್ತೆ. ಸರಿ, ನಾನು ಹೋಗ್ತೀನಿ. ಜಮೀನ್ದಾರರು ಸುರೇಶ್ಗೆ ಕೊಳಲನ್ನ ಕೊಟ್ಟು ಊರನ್ನ ಬಿಟ್ಟು ಇನ್ಯಾವತ್ತೂ ವಾಪಸ್ ಬರ್ದೇ ಇರೋ ಕಡೆ ಹೊರಟು ಹೋಗ್ತಾರೆ. ಮತ್ತೆ ಊರಲ್ಲಿ ಯಾವಾಗ ಪ್ರವಾಹ ಬಂದ್ರೂ ಸುರೇಶ್ ಕೊಳಲನ್ನ ಊದಿ ಮನೆಗಳನ್ನ ಪ್ರವಾಹದಿಂದ ರಕ್ಷಣೆ ಮಾಡ್ತಾನೆ.